ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ಫೋಟೋ ಡ್ಯೂಟಿ ಮಾಡಕ್ ಬಂದಿದ್ದೀನಿ ನಾನು. ಫೋಟೋದಲ್ಲಿ ಈಗ 8% ಕಮಿಷನ್ ತಗೊಂತೇನಲ್ಲ, ಅದರಿಂದಾಗಿ ಎಷ್ಟು ಅಮೌಂಟ್ ಕಟ್ ಮಾಡ್ಕೊಂತಾನೆ ಅದೆಲ್ಲ ಒಂದು ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ನೋಡೋಣ ಅಂತ ಬಂದಿದೆ. ಬಟ್ ಕಂಪ್ಲೀಟೇಷನ್ ಸ್ಕೋರ್ ತುಂಬಾ ಕಮ್ಮಿ, ಅಂದ್ರೆ 14% ಇರೋದ್ರಿಂದ ಯಾವುದೇ ಆದಂತ ಆರ್ಡರ್ ಬಂದಿರಲಿಲ್ಲ. ಆಮೇಲೆ ಒಂದು ವಾರ ನಾನು ಡ್ಯೂಟಿ ಮಾಡಿದ ಅಂತ ಅನ್ಸುತ್ತೆ, ವಾರ 15 ದಿವಸ ನಾನು ಆನ್ಲೈನ್ ಹೋಗಲಿಲ್ಲ. ಮತ್ತೆ ಅದಾದ್ಮೇಲಿಂದ ಕಂಪ್ಲೀಟೇಷನ್ ಸ್ಕೋರ್ನ 14% ಫುಲ್ 0 ತರ ಮಾಡ್ಬಿಟ್ಟು ಕೊಟ್ಟಿದ್ದೇನೆ. ಅದರಿಂದಾಗಿ ಆರ್ಡರ್ ಬಂದಿದೆ. ಅದೇ ಕಂಪ್ಲೀಟೇಷನ್ ಸ್ಕೋರ್ 14% ಇದ್ದಿದ್ರೆ ಬರ್ತಾ ಇದ್ರೆ, ಜೊತೆಗೆ ಕಂಪ್ಲೀಟೇಷನ್ ಸ್ಕೋರ್ನ ಜಾಸ್ತಿ ಮಾಡ್ಕೊಂಡ್ರು ಕೂಡ ಸ್ವಲ್ಪ ಕಷ್ಟ ಆಗೋದು. ಈಗ ಈ ಆರ್ಡರ್ ಬಂದಿದೆ, ಈ ಆರ್ಡರ್ನ ಕಂಪ್ಲೀಟ್ ಮಾಡಿಬಿಟ್ಟು ಆಫ್ಲೈನ್ ಹೋಗ್ಬಿಟ್ಟು ಬೇಕಾದ್ರೆ ನಾನು ಲಾಗಿನ್ ಅವ್ರು ಕೊಟ್ಟರೆ ಕಂಪ್ಲೀಟೇಷನ್ ಸ್ಕೋರ್ 100 ಬರುತ್ತೆ, ಜೊತೆಯಲ್ಲಿ ಪ್ರೈಮ್ ಪಾರ್ಟ್ನರ್ ಕೂಡ ಸಿಗುತ್ತೆ. ಅದರಿಂದಾಗಿ ಒಂದು ಆರ್ಡರ್ ಬಂದಿದೆ. ಎಲ್ಲಿ ಬಂದಿದೆ ಆರ್ಡರ್ ಅಂತ ಅಂದ್ರೆ ನೆಲಮಂಗಲದಲ್ಲಿ ಬಂದಿದೆ. ಈಗ ಬೆಂಗಳೂರು ಹೋಗ್ತಾ ನಾನು ಏನೋ ಒಂದು ಕೆಲಸ ಆಯ್ತು, ಅಂದ್ರೆ ಹಂಗೆ ಪೋರ್ಟಲ್ ಆನ್ ಮಾಡ್ಕೊಂಡು ಮುಂದೆ ದಾವಸ್ಪೇಟೆಯಿಂದ ಎಲ್ಲರೂ ಆರ್ಡರ್ ಬರ್ತೇನೆ ಅಂತ ನೋಡಿದೆ. ಬಟ್ ದಾವಸ್ಪೇಟೆಯಿಂದ ಇನ್ನೂ ಆರ್ಡರ್ ಬರಲಿಲ್ಲ. ನೆಲಮಂಗಲದಲ್ಲಿ ತೋಳ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದೆ, ಅದಾಗ್ತಿದ್ದಂಗೆ ಆರ್ಡರ್ ಬಂದಿದೆ. ಇವಾಗ ಬನ್ನಿ ಹೋಗಿ ಇದನ್ನ ಪಿಕ್ ಮಾಡಕ್ ಹೋಗ್ತಾ ಇದೀನಿ. ಇನ್ನೂ ಪಿಕಪ್ ಇನ್ನೂ 1 ಕಿಲೋಮೀಟರ್ ಬೇಕು. ಅಂದ್ರೆ ನನಗೆ ಎಷ್ಟು ಕಿಲೋಮೀಟರ್ ಪಿಕಪ್ ಬಂದಿದೆ ಗೊತ್ತಾ? 3 ಕಿಲೋಮೀಟರ್ ಪಿಕಪ್ ಬಂದಿದೆ. 3 ಕಿಲೋಮೀಟರ್ ಪಿಕಪ್. ಡ್ರಾಪ್ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ. ಒಂದು ದೊಡ್ಡ ಆರ್ಡರ್ ಬಂದಿರೋದು. ಅಮೌಂಟ್ 400 ರೂಪಾಯಿ ಸಮಥಿಂಗ್ ತೋರಿಸ್ತಾ, ನಾನು ಆರ್ಡರ್ ಅಕ್ಸೆಪ್ಟ್ ಆಗುತ್ತೋ ಇಲ್ಲ ಅಂತ ಒಂದು ಡೌಟ್ ಅಲ್ಲಿ ಇದ್ನಲ್ಲ, ಅದರಿಂದಾಗಿ ಆರ್ಡರ್ ಅಕ್ಸೆಪ್ಟ್ ಆದ್ಮೇಲೆ ನೋಡ್ಕೋಣ ಅಂತ ಹೇಳಿ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ವಿ. ಬಂದಿವಾಗ ಹೋಗಿ ಕಸ್ಟಮರ್ ಹತ್ರ ರೀಚ್ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ನೋಡೋಣ ಎಷ್ಟು ರೂಪಾಯಿ ಬಂದಿದೆ ಆರ್ಡರ್ ಅಂತ, ಆಮೇಲೆ ಕಮಿಷನ್ ಎಷ್ಟು ಕಟ್ ಮಾಡ್ಕೊಂತೀನಿ ನೋಡೋಣ. ನೋಡಿ ಬಂದು ರೀಚ್ ಆಗಿದ್ದೀನಿ. ಇವಾಗ ರೀಚ್ ಕೊಟ್ಬಿಟ್ಟು ಫೋನ್ ಮಾಡೋಣ. ಯಾವುದಪ್ಪ ನೋಡಿ, ಅಮೌಂಟು 469 ರೂಪಾಯಿ ಬಂದಿರೋದು. ಸರ್ ಪೋರ್ಟರಿಂದ ಬನ್ನಿ ಸರ್. ಎಲ್ಲಿ ಲೊಕೇಶನ್ ಹತ್ರ ಬಂದೀನಿ? ನೆಲಮಂಗಲ ಹಾಂ ಹೌದು ಬಂದೀನಿ. ಬಂದಿದ್ದೀರಾ? ಹಾಂ ಇದ್ದೀರಾ? ಹಾಂ ಎಲ್ಲಿ ಯಾವುದು ಶಾಪ್ ಇದು? ಟಾರ್ಪಲ್ ಕಂಪ್ನಿ ಹಾಂ ಟಾರ್ಪಲ್ದು ಶ್ರೀ ಸಾಯಿ ಟಾರ್ಪಲ್ ಅಂತ ಇದೆ. ಹಾಂ ಇದೆ ಇದೆ. ಇದ್ದೀರಾ? ಹಾಂ ಅಲ್ಲೇ ಇದ್ದೀನಿ. ಅಲ್ಲಿ ಮೇಡಮ್ ಇದೆ ನಮ್ಮ ಕಡೆ. ಒಂದು ನಿಮಿಷ ಸರ್, ಹಂಗೆ ಲೈನಲ್ಲಿ. ಫೋನ್ ಇದೆ, ಫೋನ್ ಮಾಡಿದ್ದಾರೆ ನಿಮಗೆ, ತಗೊಳ್ಳಿ. ಹಲೋ, ಹಾಂ ಸರಿ ಆಯಿತು. ಹಾಂ ಹಾಂ ಇವತ್ತಿನ ಐಟಮು ಇದೇನೆ. ಟಾರ್ಪಲ್ನ ತಗೊಂಡೋಗ್ಬೇಕಾಗಿರುತ್ತೆ. ಅಂದರೆ ಈ ಥರ ತಗೊಂಡೋಗೋದು ಸ್ವಲ್ಪ ಕಷ್ಟ ಆಗೋದು. ಬಟ್ ಅವ್ರು ನೀಟಾಗಿ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ರು. ಅಂದರೆ ಯಾವುದೋ ಕಂಪ್ನಿಗೆ ಹೋಗೋ ಅಂಥ ಐಟಮ್ ಅಂತದು, ಅದಕ್ಕೋಸ್ಕರ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಡು ಅಂತ ಮೇಡಮ್ ಅವ್ರು ಹೇಳಿದ್ರು. ಅದರಿಂದಾಗಿ ಇವಾಗ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ ಬನ್ನಿ, ಟಾರ್ಪಲ್ನ ಪ್ಯಾಕ್ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ.
ಗೈಸ್ ನೋಡಿ ಇದೇನೆ ಆರ್ಡರ್. ನೀಟಾಗಿ ದಾರ ಇದೆ, ಕಟ್ಕೊಂಡು ಹೊರಟ್ಬಿಡೋಣ. ನೋಡಿ ಇವಾಗ ಪಿಕಪ್ ಮಾಡ್ಕೊಂಡು ಹೊರಟಿದ್ದೀನಿ. ನನಗೆ ಡ್ರಾಪ್ ಲೊಕೇಶನ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ ಅಂತ ಅಂದರೆ 31 ಕಿಲೋಮೀಟರ್ ಡ್ರಾಪ್ ಬಂದಿರೋದು. 31 ಕಿಲೋಮೀಟರಿಗೆ 400 ಚಿಲ್ಲರೆ ತೋರಿಸಿದ್ದಾನೆ. ಬನ್ನಿ ನೋಡೋಣ, ಹೋಗಿ ಡ್ರಾಪ್ ಮಾಡಿದ್ಮೇಲೆ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ನನಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಈ ಆರ್ಡರ್ ಡ್ರಾಪ್ ಮಾಡ್ತೀನಿ ಗೊತ್ತಾಗುತ್ತೆ. ಬನ್ನಿ ಹೋಗಿ ಆದಷ್ಟು ಬೇಗ ಡ್ರಾಪ್ ಮಾಡೋಣ. ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಇಲ್ಲಿಂದ ಹೈವೇನೇ ಇದೆ. ಆರಾಮಾಗಿ ಹೈವೇಲೇ ಮೇಲೇ ಹೋಗ್ಬೋದು. ಅದಾದಮೇಲೆ ಒಳಗಡೆ ಸಿಟಿ ಒಳಗಡೆ ಸ್ವಲ್ಪ ಹೋಗ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಮೇಡಮ್ ಬನ್ನಿ ಲೊಕೇಶನ್ ಹತ್ರ. ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ, ಹೌದು. ಅಲ್ಲಿ ಒಳಗಡೆ ಹೋಗಿ ಸರ್, ಅಲ್ಲಿ ಗೋಡನ್ ಹತ್ರ ಇರ್ತಾರೆ. ಎಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಎಲ್ಲಿ ಹೋಗ್ಬೇಕು ಮೇಡಮ್? ಈ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಲೆಫ್ಟ್ ತಗೋಬೇಕಾ ಮುಂಚೆನೇ? ಒಂದು ನಿಮಿಷ ಹಂಗೆ ಇರಿ ಮೇಡಮ್. ಹಾಂ, ಲೆಫ್ಟ್ ತಗೊಂಡೆ. ಯಾವ್ದು ಗೋಡನ್ ಮೇಡಮ್? ಗೋಡನ್ ಹೆಸರಿದೆಯಾ? ರೈಟ್ ಸೈಡ್ಗೆ ಎಲ್ಲಿದೆ ಅದು? ಹಾಂ ಮೇಡಮ್, ಕಾಲ್ ಮಾಡಿ. ಸರ್ ಎಲ್ಲಿದ್ದೀರಿ ಈಗ? ಸರ್ ಅದು ಆಂಜನೇಯ ಸ್ವಾಮಿ ಟೆಂಪಲ್ಗಿಂತ ಮುಂಚೆ ಲೆಫ್ಟಿಗೆ ತೊಗೊಂಡೆ. ಸರ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಒಂದು ತೆಂಗಿನ ಮರ ಇದೆ, ಒಳಗಡೆ ರೋಡ್ ಹೋಗುತ್ತೆ. ಹೌದು, ಅಲ್ಲೇ ಬಂದಿದ್ದೀನಿ. ಫಸ್ಟ್ ಇದಾಗ ಫಾರಂ ರೂಟ್ ಅಂತ ಅಲ್ಲಿ ಬೋರ್ಡ್ ಕಾಣಿಸ್ತಾರೆ. ಹಾಂ, ಫಾರಂ ರೂಟ್ ಅದ್ರ ಆಪೋಸಿಟ್ ಇದ್ದೀನಿ. ಹೌದು. ಹಾಂ, ಅಲ್ಲಿ ಹುಡುಗನೇ ನೋಡ್ರಿ, ಸರಿ ಅಲ್ಲಿ ಹುಡುಗನೇ ಅಲ್ಲಿ ಕೊಡ್ರಿ. ಅವ್ರಿಗೆ ಕೊಡಬೇಕಾ? ಹಾಂ, ಓಕೆ, ಒಂದು ನಿಮಿಷ ಹಂಗೆ ರೀ ಸರ್. ಹಾಂ, ಪಾರ್ಸಲ್. ಹಲೋ ಅಣ್ಣ. ಹಾಂ ಸರಿ ಅಣ್ಣ. ಅಮೌಂಟ್ ಹಲೋ ಹಲೋ ಸರ್, ಅಮೌಂಟ್. ಹಲೋ, ಮೇಡಮ್, ಅಮೌಂಟ್ ಹಾಕಿ ಮೇಡಮ್. ನಿಮ್ಮ ಹತ್ರ ಇಲ್ವಾ? ನಾನು ಜಾಸ್ತಿಲೇ ಇಟ್ಕೊಂಡ್ರಿ. ನೀವು ಹಾಕ್ರಿ, ನಾನು ನಿಮ್ಗೆ ಹಾಕ್ತೀನಿ. ಹಾಂ ಸರಿ ಸರಿ. ಹಾಂ, ನಂಬರ್ ಕಳಿಸಿ. ಹಾಗೆ ಇದೇ ನಂಬರಿಗೆ ಮಾಡಿ. ನಾನು ಹೇಳ್ತೀನಿ ನೋಡಿ ನಂಬರ್. ಸರ್ ನೀವು ಕಟ್ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ ಹಾಕ್ತಾರೆ ಅಮೌಂಟ್. ಹಾಂ, ಓಕೆ ಓಕೆ. ಎಷ್ಟು ಜನ? ಒಂದು ನಿಮಿಷ ಸರ್, ನೋಡ್ತೀನಿ. ನಾನು ಹೇಳ್ತೀನಿ ನಿಲ್ಸಿ. 469. ಹಾಂ ಸರಿ ಸರಿ. ಹಾಂ, ತಕ್ಕೊಡ್ತೀನಿ ತಗೋಣ, ಒಂದು ನಿಮಿಷ. ಗೈಸ್ ನೋಡಿ, ಫೈನಲಿ ಆರ್ಡರ್ ಕಂಪ್ಲೀಟ್ ಆಗಿದೆ. ಅಮೌಂಟ್ ಹಾಕ್ತೀನಿ ಅಂತ ಹೇಳೋರು, ನೋಡೋಣ. ಈಗ ಎಂಡ್ ಟ್ರಿಪ್ ಕೊಡ್ತೀನಿ. ಎಂಡ್ ಟ್ರಿಪ್ ಓಕೆ.
ನೋಡಿ ಕ್ಯಾಶ್ ಟು ಬಿ ಕಲೆಕ್ಟೆಡ್ 469 ರುಪೀಸ್ ಹಾಕ್ಬೇಕವ್ರು ಇವಾಗ. ಅಮೌಂಟ್ ಕೂಡ ಬಂದು ರಿಸೀವ್ ಆಗಿದೆ 469 ರುಪೀಸ್, 470 ರುಪೀಸ್ ಹಾಕಿದ್ದಾರೆ. ಇವಾಗ ಕ್ಯಾಶ್ ಕಲೆಕ್ಟ್ ಕೊಡ್ತೀನಿ, ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡವ್ರೆ ಅಂತ ನೋಡೋಣ. ನೋಡಿ 470 ಕ್ರೆಡಿಟ್ ಆಗಿದೆ. ಇವಾಗ ಕ್ಯಾಶ್ ಕಲೆಕ್ಟೆಡ್ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಥ್ಯಾಂಕ್ ಯು ಯಶವಂತ್ ಅಂತ ತೋರಿಸ್ತಾ ಇದೆ. ನೋಡಿ ಕಂಪ್ಲೀಟ್ ಆಯಿತು. ಇಲ್ಲಿ ಅರ್ನಿಂಗ್ಸು ನೋಡಿ. ಇದೊಂದು ಪೋರ್ಟರಲ್ಲಿ ಇವಾಗಂತೂ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಕಮಿಷನ್ನು ಕಮ್ಮಿ ಕಟ್ ಮಾಡ್ಕೊತಾ ಇದ್ದಾನೆ. ಈಗ 470 ರೂಪಾಯಲ್ಲಿ 39 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. 39 ಅಲ್ಲ 38 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ ನೋಡಿ. ಸೊ ಮುಂಚೆ ಎಲ್ಲ ಆಗಿದ್ರೆ ಕಮಿಷನ್ನೇ ಜಾಸ್ತಿ ಹೊರಟೋಗೋದು. ಬಟ್ 8% ಕಮಿಷನ್ ಆಗಿರೋದ್ರಿಂದ ಈ ಥರ ಲಾಂಗ್ ಆರ್ಡ್ರ್ ಬಂದರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಇವಾಗಂತೂ ಹೇಳ್ಬೋದು. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಈಗ 12:41 ಆಗಿದೆ. ಒಂದು 10 ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ. ಇಲ್ಲಿಂದ ಏನಾದ್ರು ಯಾವುದೋ ಒಂದು ಆರ್ಡರ್ ಬಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಇವತ್ತು ಡ್ಯೂಟಿ ಮಾಡಿರೋ ಉದ್ದೇಶ ಏನು ಅಂತಂದರೆ, ನಾನು ನೆಕ್ಸ್ಟ್ ವೀಕು ಪ್ರೈಮ್ ಪಾರ್ಟ್ನರ್ಗೆ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದೊಂದೇ ಆರ್ಡರ್ಗೆ ಈಗ 100% ಸ್ಕೋರ್ ಕಂಪ್ಲೀಟೇಷನ್ ಆಗಿರುತ್ತೆ. ಯಾವುದಾದಂಥ ರಿಜೆಕ್ಟ್ ಏನು ಮಾಡೋಣ. ನಾನು ಒಂದು ಆರ್ಡರ್ಗೆ ಅವನು ತೊಗೊಳ್ತಾನೆ, ಒಂದು ಆರ್ಡರ್ಗೆ 100% ಕೊಡ್ತಾನೆ. ನೋಡೋಣ, ಕಂಪ್ಲೀಟೇಷನ್ ಸ್ಕೋರ್ 100 ಬರುತ್ತೆ. ಲಾಗಿನ್ ಅವರ್ ಬಿಡಿ ಆರಾಮಾಗಿ ನಮ್ಮ ಮನೇಲೇ ಕೊಡ್ಬೋದು. ನಮ್ಮ ಮನೇಲೇನಾರು ಆನ್ ಮಾಡಿ ಇಟ್ಬಿಟ್ರೆ ಯಾವುದೇ ಆದಂಥ ಆರ್ಡ್ರ್ ಬರೋಲ್ಲ. ಸೊ 2 ದಿನ ಆನ್ಲೈನಲ್ಲಿ ಹೋಗ್ಬಿಟ್ರೆ ಲಾಗಿನ್ ಅವರೇಗೋ ಕಂಪ್ಲೀಟ್ ಆಗುತ್ತೆ. ಬಟ್ ಕಂಪ್ಲೀಟೇಷನ್ ಸ್ಕೋರ್ ಒಂದಕ್ಕೋಸ್ಕರ ನೋಡಬೇಕು ಅಂತ ಇನ್ನೂ ಒಂದು ಆರ್ಡರ್ ಬಂದರೆ ಅದನ್ನು ಕೂಡ ಡ್ರಾಪ್ ಮಾಡ್ತೀನಿ. ಆವಾಗ ಕಂಪ್ಲೀಟೇಷನ್ ಸ್ಕೋರ್ 100% ಆಗೇ ಆಗುತ್ತೆ. ಬಟ್ ಬಂದು ನಾವು ಆಫ್ಲೈನ್ಗೆ ಹೋದರೆ ಅವಾಗ ಕಷ್ಟ ಆಗುತ್ತೆ. ಬಂದು ಏನೋ ನಾನು ಅಕ್ಸೆಪ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡಿದ್ರೆ ಆಗುತ್ತೆ. ಏನಿಲ್ಲ, ಆರಾಮಾಗಿ ಬರಲಿ ಬೇಕಾದ್ರೆ. ಈಗ ಒಂದು ಆರ್ಡ್ರ್ ಬಂದು ಕೂಡ ಮಾಡ್ತೀನಿ ನಾನು. ನೋಡಿ ಒಂದು 15 ನಿಮಿಷ ವೆಯ್ಟ್ ಮಾಡಿದೆ. ಒಂದು 15 ನಿಮಿಷ ವೆಯ್ಟ್ ಮಾಡೋದನ್ನು ಕೂಡ ಯಾವುದೇ ಆದಂಥ ಆರ್ಡ್ರ್ ಬರಲಿಲ್ಲ. ಅದರಿಂದಾಗಿ ನಾನು ಹೊರಟಿದ್ದೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಐತೆ, ಅಲ್ಲಿಗೆ ಹೋಗ್ಬೇಕು. ಅದರಿಂದಾಗಿ ಇನ್ನೇನು ಯಾವುದೇ ಆದಂಥ ಆರ್ಡ್ರ್ ಮಾಡಲ್ಲ. ಒಂದೇ ಆರ್ಡರ್ ಮಾಡಿದ್ದೀನಿ. ಒಂದು ಆರ್ಡರ್ ಅಂತ ಅಂದರೆ ಅದನ್ನು ಕೂಡ ಕಂಪ್ಲೀಟೇಷನ್ ಸ್ಕೋರು 100%ಗೆ ತಗೊಳುತ್ತೆ. ಈಗ ಡ್ಯಾಶ್ ಕೊಟ್ಟಿದ್ದೇನೆ. ಈಗ 14%ಅಲ್ಲೇ ಇದ್ಬಿಟ್ಟು ಏನಾದ್ರು ನಾನು ಈ ಆರ್ಡ್ರ್ ಮಾಡಿದರೆ ನನಗೆ ಕಂಪ್ಲೀಟೇಷನ್ ಸ್ಕೋರ್ ಬರ್ತಾ ಇರಲಿಲ್ಲ. ಬಟ್ ಒಂದೇ ಆರ್ಡ್ರ್ ಮಾಡಿರೋದು ಅದು ನಿಮಗೆ ಡ್ಯಾಶ್ ಇದೆಯಲ್ಲ, ಅದರಿಂದಾಗಿ ಅದು 100% ಚೇಂಜ್ ಆಗುತ್ತೆ. ಇದು ಮುಂಚೆನೂ ಕೂಡ ನನಗೆ ಆ ಥರ ಆಗಿತ್ತು. ಅದು ಅಪ್ಡೇಟ್ ಆಗಲಿ, ಇನ್ನೂ ಅಪ್ಡೇಟ್ ಆಗಿಲ್ಲ. ಅದು ಇನ್ನೂ ಆ ಥರ ಡ್ಯಾಶ್ ತೋರಿಸ್ತಾ ಇದೆ. ಅದು ಅಪ್ಡೇಟ್ ಮಾಡಾದ್ಮೇಲಿಂದ ನಾನು ನಿಮಗೆ ಅದನ್ನು ಕೂಡ ಸ್ಕ್ರೀನ್ಶಾಟ್, ಅಂದರೆ ವೀಡಿಯೋ ಆಗೋದಕ್ಕಿಂತ ಮುಂಚೆ ಏನಾರು ಅವನು ಅಪ್ಡೇಟ್ ಮಾಡಿದ್ರೆ ನಾನು ಅದನ್ನು ಕೂಡ ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತೀನಿ. ಆಮೇಲೆ ಪ್ರೈಮ್ ಪಾರ್ಟ್ನರ್ ಕೂಡ ಈಸಿಯಾಗಿ ಹಾಕ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಈ ವಾರ ನೆಕ್ಸ್ಟ್ ವೀಕಿಗೆ. ಸೊ ಅದರಿಂದಾಗಿ ಆಫ್ಲೈನ್ಗೆ ಹೋಗ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅರ್ನಿಂಗ್ಸ್ ನೋಡಿ, 1 ಅವರ್ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. 1 ಅವರ್ಗೆ ಇವತ್ತು 431 ರೂಪಾಯಿ ನನಗೆ ಉಳಿದಿದೆ. ಸೊ ನಾನು ಯಾವ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿರೋ ಖರ್ಚು, ಈಗ ಪೆಟ್ರೋಲ್ ಬಂದಿರೋದು ಹೋಗಿರೋದು 2 ಸೇರ್ ಬಂದಿದೆ. ಟೋಟಲ್ ಆಗಿ ಇವತ್ತೇನು ಹೇಳ್ತಾ ಇವ ಖರ್ಚೇನು ಇಲ್ಲ. ಆ ಕಡೆಯಿಂದ ಬಂದಕ್ಕೆ ಹೋಗೋಕ್ಕೆ ಮತ್ತು ಊಟಕ್ಕೆಲ್ಲ ಬರೀ ಒಂದೇ ಆರ್ಡರಲ್ಲೇ ಆಗೋಯ್ತು. ಅದರಿಂದ ಆಲ್ಮೋಸ್ಟ್ ನಾನು ಈಗ ಏನಾದ್ರು ಬೆಂಗಳೂರಿಗೆ ಏನಾರು ಬರ್ತಾ ಇದ್ದೀನಿ ನಾನು ಅಂತ ಅಂದರೆ, ಈ 10 ಗಂಟೆ ಮೇಲೆ ಬೆಳಗ್ಗಿನ ಜಾವ ಏನಾದ್ರು ಸ್ವಿಗ್ಗಿ ಝೊಮ್ಯಾಟೊ ಕಂಟೆಂಟ್ ಮಾಡಬೇಕು ಅಂತ ಬಂದರೆ ನಾನು ಪೋರ್ಟಲ್ ಆನೇ ಮಾಡಲ್ಲ, ಬೇಗ ಬರಬೇಕಲ್ಲ. ಅದರಿಂದಾಗಿ ಬೇಗ ಬಂದ್ಬಿಡ್ತೀನಿ. ಏನಾದ್ರು 10 ಗಂಟೆ ಮೇಲೆ ಏನಾದ್ರು ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಏನಾದ್ರು ಕೆಲಸದ ಮೇಲೆ ಅಂತ ಅಂದಾಗ ನಾನು ದಾವಸ್ಪೇಟೆಲ್ ಒಂದ್ಸಲ ಆನ್ ಮಾಡ್ತೀನಿ. ಆಮೇಲೆ ದಾವಸ್ಪೇಟೆಯಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಬರ್ತೀನಿ ಅಷ್ಟೇ. 5-6 ಕಿಲೋಮೀಟ್ರ್ ಮುಂದೆ ಬಂದಾದ್ಮೇಲೆ ಆಫ್ಲೈನ್ ಹೊಟ್ಟೋಗ್ತೀನಿ. ಏನಕ್ಕೆ ಅಂತಂದರೆ ತಿರ್ಗಾ ಮತ್ತೆ ವಾಪಸ್ ಹೇಳ್ಕೊಂಡು ಹೊರಟೋಗ್ಬಿಡ್ತೀನಿ. ದಾವಸ್ಪೇಟೆಲ್ ಅಲ್ಲೇ ಲೊಕೇಶನ್ ತೋರಿಸ್ತಾ ಇರುತ್ತೆ. ಅದರಿಂದ ಮತ್ತೆ ವಾಪಸ್ ಏನಾದ್ರು ಆರ್ಡ್ರ್ ಬಂದರೆ ತಿರ್ಗಾ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಕಷ್ಟ ಆಗುತ್ತೆ. ಈಗ ಬರೋದು ಹೋಗೋದು ಎಲ್ಲ ಒಂಥರ ಫಿಕ್ಸಪ್ ಆದಾಗ ಅದೇ ಒಂದು ಸತಿ ಈ ಥರ ಆರ್ಡ್ರ್ ಆಗಿತ್ತು. ಅದಕ್ಕೋಸ್ಕರನೇ ಈ ರೋಡಲ್ಲಿ ಹೋಗ್ಬೇಕಾಯ್ತು. ಅದಕ್ಕೋಸ್ಕರನೇ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಬರ್ತಿದ್ದಕ್ಕೆ ಆಫ್ಲೈನ್ ಹೋಗ್ತೀನಿ. ತಿರ್ಗಾ ನೆಲಮಂಗಲ ಟೋಲ್ ಬರ್ತಲ್ಲ, ನೆಲಮಂಗಲ ಟೋಲ್ ಬರ್ತಿದ್ದಂಗೆ ಅಲ್ಲಿ ಆನ್ ಮಾಡ್ಕೊತೀನಿ. ಆನ್ ಮಾಡ್ಕೊಂಡು ಹಂಗೆ ಮೇಲ್ಗಡೆ ಫ್ಲೇವರ್ ಮೇಲೆ ಬರ್ತದೆ. ಆರ್ಡ್ರ್ ಬರ್ತಿದ್ದಂಗೆ ಅಲ್ಲೇ ಹತ್ತಿದಂಗೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಹೋಗಿ ಈ ಆರ್ಡ್ರ್ ಪಿಕಪ್ ಮಾಡಿದ್ದು. ಈ ವಿಡಿಯೋ ಅಂತೂ ಈಗ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.